ಪಜೆ ಬೋರ್ಡ್ ಪಜೆ ಇದನ್ನ ಕತ್ತಿಯ ಬುರ್ಚೆ ಕತ್ತಿಯ ಕಾಲಿಗೆ ಒಂದು ಯೂಸ್ ಆಪ್ ಎಂಗುಳು ಇತ್ತನೆ ಬಿಲ್ಲಿಂಗ್ ಮಲ್ಪು ಕತೆ ಇಲ್ಲ ಮಣ್ಣಿನನೇ ವೆರೈಟಿ ಉಂಟು ಇಲ್ಲಿ ಡಿಸ್ಕೌಂಟ್ ಕೊಡ್ದು ಇಲ್ಲಿ ಅದೇ ಉಂಟಲ್ವಾ ದೊಡ್ಡ ಬಿಸಾಲೆ 50 ಜನಕ್ಕೆ ಮೀನು ಊಟ ಮಾಡ್ಲಿಕ್ಕೆ ಆಗುತ್ತೆ ಬೆಳಿಗ್ಗೆ ಒಳಗಿಟ್ರೆ ಸಂಜೆ ಆಗ್ತದೆ ಅರ್ನೈತೆ ಬಿಲ್ಲು ಕೇಳ್ರೆ ಹೆಂಗ್ ಪೋಡಿಗೆ ಅವನು ಮಾರೆ ಎಂತ ನಾನು ಪರ್ಚೇಸ್ ಮಾಡಿದ್ದೀನಿ ಅಂತ ಹೀಗೇನೆ ನಾವು ಬಿಸಿ ಮಾಡುದು ಅದೇ ಚೆನ್ನಾಗಿ ಆಯಿತು. ಹಾಯ್ ಗೈಸ್, ಹೇಗಿದ್ದೀರಾ ನೀವು? ನಾವು ತುಂಬ ಚೆನ್ನಾಗಿದ್ದೀವಿ ಗೈಸ್. ಆ್ಯಕ್ಚುಲಿ ಎಂತ ಗೊತ್ತುಂಟಾ, ನಾವು ಎಲ್ಲಿಗೆ ಬಂದಿದ್ದೀವಿ ಗೊತ್ತುಂಟಾ? ನಮ್ಮ ಡೊಂಪಗೆ ಎಲ್ಲ ಸಾಮಾನು ಎಲ್ಲ ಬೇಕಿತ್ತು. ಓಕೆ, ಅಡಿಗೆದು ಸಾಮಾನು ಎಲ್ಲ ಬೇಕಿತ್ತು ನಮಗೆ. ಅದೇ ಪರ್ಚೇಸ್ ಮಾಡಲಿಕ್ಕೆ ನಾವು ಬಂದಿದ್ದೀವಿ. ಓಕೆ, ಇವಾಗ ನಾನು ನಿಮಗೆ ಮೇಲೆಯಿಂದ ತೋರಿಸ್ತೀನಿ. ನಾವು ರಪ ಒಂದು ತಗೊಳ್ಳಿ ಹೋಗೋಣ. ಆದ ನಂತರ ಮನೆಯಲ್ಲಿ ಹೋಗಿ ನಾನು ನಿಮಗೆ ಎಲ್ಲ ಫುಲ್ ತೋರಿಸ್ತೀನಿ ನಾನು ಎಂತೆಂತ ಪರ್ಚೇಸ್ ಮಾಡಿದ್ದೀನಿ ಅಂತ. ಓಕೆ, ಅಲ್ವ ಇವತ್ತು ಪೆರದನೆ ಉಂಟು ತುಲ ಕತ್ತಿ ಬೋರ್ಡ್ ಹಾಪುಂಡತೆ ಮೀನ್ ಪೂರ ಮಲ್ಪರೆ ತೋಜಾಲೆ ಅತ್ತೆ ಮೀನ್ ಪೂರ ಮಲ್ಪರೆ ಬುಡ್ಚೆ ಮೀನ್ ಪೂರ ಕತ್ತಿ ಬೋಡಾ ಕತ್ತಿಡೆ ಮಲ್ಪುನತೆ ಅಲ್ಲಿ ಕತ್ತಿಡೆ ಮಲ್ಪು ಅಂದೆ ಅಪನ ಬೋರ್ಡ್ ಎಂಕವು ಕತ್ತಿ ಬೋರ್ಡ್ ಎಂಕವು ಮೀನ್ ಮಲ್ಪರೆ ಮುಟ್ಟದಾನೆ ಓಕೆ ಪೆರದಾನೆ ಮುಟ್ಟದಾನೆ. ಹಾ, ಆಕ್ಚುಲಿ ನನಗೆ ಮೀನ್ ಎಲ್ಲ ಮಾಡ್ಲಿಕ್ಕೆ ನನಗೆ ಒಂದು ಮುಟ್ಟದಾನೆ ಬೇಕಿತ್ತು. ಅದೇ ಮುಟ್ಟದಾನೆ ನಾವು ತಗೊಳ್ತೀವಿ. ಒಂದು ಮೀನು ಇದೆ ಮಾಡ್ಲಿಕ್ಕೆ ಆಗುತ್ತೆ ಯೂಸು. ತರಕಾರಿ ಎಲ್ಲ ಕಟ್ ಮಾಡ್ಲಿಕ್ಕೆ ಆಗುತ್ತಾ? ತಿನ್ನೋದೆಲ್ಲ ಕಟ್ ಮಾಡ್ಬೋದು. ಹೌದಾ? ಹಾ, ಅಂದ್ರೆ ಇದೆ ಕೊಡಿ ನಮ್ಗೆ. ಇದೇ ಗೈಸ್, ನೀವು ಇದಕ್ಕೆ ಎಂತ ಹೇಳುದು ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ. ಸಾರಿ, ಅದೇ ಮೆಟ್ಟು ಕತ್ತಿ ಇದೆ ಒಂದು ಕೊಡಿ. ನಮಗ ಅಪ್ಪ ಮಲ್ಪುನ ಬಿಸಾಲೆ ಬೋಡು ಅತ್ತಿಯೇ, ಅಪ್ಪ ಮಲ್ಪುನ ಬಿಸಾಲೆ ಬೋಡು ಕಪ್ಪರ್ ರೊಟ್ಟಿ ಎಲ್ಲ ಮಾಡ್ಲಿಕ್ಕೆ ಬೇಕು, ಅಪ್ಪ ಮಾಡ್ಲಿಕ್ಕೆ ಬೇಕು, ಕಡೆಯವನ ಕಲ್ಲು ಬೇಕು. ಕಡೆಯವನ ಕಲ್ಲು ಬೋಡು ಏ ಎಂಗ ಕುಟಾಣಿ ಅತ್ತಿಯೇ ಎಂಗ ಇಂಚಿತ್ನ ಬೋಡು ಗೆತ್ತೊನ್ಲೆ ದಾದ ಗುದ್ದಾರೆ ನೆಟ್ಟು ಶುಂಠಿ ಬೆಳ್ಳುಳ್ಳಿ ಗೊದ್ದಲಿ. ಹಾ, ಶುಂಠಿ ಬೆಳ್ಳುಳ್ಳಿ ಎಲ್ಲ ಗುದ್ಲಿಕ್ಕೆ ಇಜ್ಜಿ. ನಮಸ್ಕಾರ. ಏನು ಗೊತ್ತುಂಟು, ನಮ್ಮ ತಾಮ್ರದ ಇದು ಪಿತ್ತಾಳೆ 4 ಇಂಚಿದ ಡಬ್ಬಲ 5 ಇಂಚಿದ ಡಬ್ಬಲ. ಅದು ಎಷ್ಟು ರೂಪೀಸ್? ಪಿತ್ತಾಳೆ ನೋಡ ಕೋರಿ 3 ಓಕೆ ಕಾಪು ಅಕ್ಷಯ್ ಅವು ಮನೆ ಕಟ್ಟಿ ಎಲ್ಲ ಮಾಡ್ಲಿಕ್ಕೆ ಮನೆಟ್ ಕಟ್ ಮಲ್ಪುಜಿರು ಒಂದು ಮನೆಟ್ ಹತ್ತು ಶಾಪಿಂಗ್ ಬೋರ್ಡ್ ಬರ್ಕೊಂಡು ಮರತ ಐಟ್ ಮಲ್ಪುಗ ಮನೆಟ್ ಇರ ಕಟ್ ಮಲ್ಪುಜಿರು ಮನೆ ಗುಲ್ಲು ನಮಗಿಂತ ಬಿಸಾಲದ ಎದುರು ಮರತ ಶಾಪಿಂಗ್ ಬೋರ್ಡ್ ಹೌದು, ಕುತ್ಕೊಳ್ಳಿಕ್ಕೆ ಬೇಕು. ಆಕ್ಚುಲಿ ನಮ್ಮ ಒಳೆ ಉಂಟಲ್ವಾ, ಒಳೆ 2 ಒಳೆ ಮಾಡಿದೀವಿ ಅಲ್ವಾ, ಕುತ್ಕೊಳ್ಳಿ ಒಳೆ ಅದೇ ಕುತ್ಕೊಳ್ಳಿಕ್ಕೆ ನಮ್ಗೆ ಬೇಕು. ಇದು ಚಿಕ್ಕ ಆಗಲ್ವಾ? ಅವು ಇರು ದೊಂಪನೆ ಬಂದಿದೆ ರಾಟಿಲ್ ಅವನಿಗೆ ಅಂದು ಡೊಂಪ ಅಡಿಲ್ಲ ಮನೆ ಬನ್ನಿ ಅಡಿಗೆ ಮನೆ ಬನ್ನಿ ಬೆಸ್ಟ್. ಹಾ, ಅಡಿಗೆ ಮನೆ. ಓಕೆ, ಟ್ರೆಡಿಷನಲ್ ಅಡಿಗೆ ಮನೆ ನೋಡಿ. ಹಾ, ಟ್ರೆಡಿಷನಲ್ ಅಡಿಗೆ ಮನೆ ನಮ್ದು. ಚೆನ್ನ ಮನೆ ಓಯ್ ಬೇರೆ ಕಿರ್ಮೇರೆ ಬೋರ್ಡ್ ಅಕ್ಷಯ್ ಕಿರ್ಮುಡ ಬೇರಿ ಅಕ್ಷಯ್ ಬೇರೆ ಕಿರ್ಮೇರೆ ಬೋರ್ಡ್ ಬೇರೆ ನನ್ನ ಕಿರ್ಸಿದ್ರೆ ಸತ್ಯ ಬೇರೆ ಕಿರ್ಮುನ ಮತ್ತೆ ಸಪೋಸ್ ಮುಂದಿಗೆ ಗರ್ವ ಬಂದಾಗ ಮುಂದೆ ಕೈ ಎಕ್ಕಲಿಲ್ಲ ಆದ್ರೆ ಇದನ್ನ ಹಿಡ್ಕೊಂಡು ಹೊಡಿಬಹುದು. ಒಂದು ಪ್ಲಸ್ ನಂಜಾಗುದಿಲ್ಲ. ತರಕಾರಿ ಬೋರ್ನ ಚಾಪಿಂಗ್ ಬೋರ್ಡ್ ಉಂಟದು ಗಂಜಿಪುರ ಬಳಸರೇನೆ ನೀಕು ಹೊಟ್ಟೆ ಇಜ್ಜೆ ಅದ್ದೀನಿ ಕೊಟ್ಟೆ ನೀನು ಗಂಜಿ ಬಳಸಲಿ ಆರಾಮ್ ಗಂಜಿದ ತೇಲಿಪುರ ನೆಟ್ಟೇನೆ ಅದು ಗಂಜಿ ಹೊಂಡ ತೇಲಿ ಒಟ್ಟು ಬಳಸೋದು ತಿಪ್ಪಿದ ಕೈಲಿ ತಿಪ್ಪಿ ಗೊತ್ತುಂಟಾ? ಗೆರಟೆ ಸೌಟು ತಗೊಳ್ಳಲ್ಲ. ಆಕ್ಚುಲಿ ಎಂತ ಗೊತ್ತುಂಟಾ, ನಾವು ಎಲ್ಲ ಗಂಜಿ ಎಲ್ಲ ಮಾಡ್ತೀವಿ ಅಲ್ವಾ, ಗಂಜಿ. ಇಲ್ಲಿ ಹೀಗೇನೆ ಬಡಿಸುದು ಅತ್ತೆ, ನೆಟ್ಟೆ ಬಡಿಸುದು ಇದು ಆಕ್ಚುಲಿ ತುಂಬಾ ಓಲ್ಡ್ ಸ್ಟೈಲ್ ಅಲ್ಲಿ ತುಂಬಾ ಯೂಸ್ ಮಾಡ್ತಾರಲ್ವಾ ಇದೆ. ನಮ್ಗೆ ಆಕ್ಚುಲಿ ಕತ್ತಿ ಎಲ್ಲ ಬೇಕು, ಒಂಚು ಕತ್ತಿ ಒಬ್ಬ ಮಸ್ತ್ ದಾರುಂಡ ಈ ಸೈಜ್ ಒಂದು 10 ತಗೊಳ್ಳ. ಒಂದು 10 ಇದೆ ಎಲ್ಲ ಎಲ್ಲಿ ಹಾಕ್ಲಿಕ್ಕೆ? ಇದು ಹ್ಯಾಂಗ್ ಮಾಡ್ಲಿಕ್ಕೆ, ನಮ್ಮ ಡೊಂಪಗೆ ಹ್ಯಾಂಗ್ ಮಾಡ್ಲಿಕ್ಕೆ ಅಲ್ವಾ? ಹೌದು, ಒಳಗಡೆ ಇಂಟೀರಿಯರ್ ಹ್ಯಾಂಗ್ ಮಾಡ್ಲಿಕ್ಕೆ. ಮತ್ತೆ ಇದು ಸ್ವಲ್ಪ ಡ್ರಾಯಿಂಗ್ ಮಾಡಿ
ಸ್ವಲ್ಪ ಟ್ರೆಡಿಷನಲ್ ಡ್ರಾಯಿಂಗ್ಸ್ ಲೈನ್ ಸ್ಟಾರ್ಟ್ ಮಾಡಿ ಓಕೆ ಇದು ಗೋಡೆಗೆ ಹ್ಯಾಂಗ್ ಮಾಡುವಂತ ತರಕಾರಿ ಪಾಡ್ರೆ ಒಂಜಿ ರಡ್ಡಿಗೆ ತಲ್ಲಿ ಪೋಂಡ ಓಕೆ ಈ ಶೇಪ್ ಲಾಯ್ಕು ಒಂದು ಒಂದು ಲಾಯ್ಕು ಒಂದು ತಿನ್ನ ಗೊತ್ತುಂಡೆ ಇದು ವಾಲ್ ಹ್ಯಾಂಗಿಂಗ್ ಎಲ್ಲ ಮಲ್ತಿಬೋಲಿ ಓಕೆ ಸೈಜ್ ರಡ್ಡೆ ಸೈಜ್ ಅಂದ್ರೆ ಎಲ್ಲಿ ಸೈಜ್ ರಡ್ಡೆ ಮಲ್ಪಲ್ಲಿ ಅವೇ ಒಂದೊಂದು 3 ಸೆಟ್ ಪನ್ನಕ ಬೊಕ್ಕ ನಿಗಲೆ ಯೂಸ್ಗೆ ದಾಲ ದಿಜ್ಜತೆ ತೆರಿಯ ಇಲ್ಲ ಕಬಿಟ್ರೆ ದಾಲ ಇದೆ ಟೋಟಲ್ ಮುಂದೆ ನಾನು ಒಂಜಿ ಬರಲಿ ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ಹಾ ಬೈ ದಾದೆ ಹೋಯ್ತು ಪಜ್ಜೆ ಒಲಿತ ಓಲ್ಡ್ ಅಲ್ಲುಂಡದೆ ನೆಕ್ಸ್ಟ್ ನಮಗೆ ಬಿಸತಿ ಬೇಕು ಈ ಒಂದು ಬೋಡಿಯೇ ಒಂದು ಇಂಚ ಗೊತ್ತುಂಡೆ ಇಂಚ ಕಟ್ ಮಲ್ಪರತ್ತಾ ಬಡೆ ಅದನ್ನ ಜೈಲ ಡಿಪ್ಪುಡು ಇಲ್ಲಡಿಜ್ಜಿ ಅಂಕಲ್ನ ಒಂದು ಬೋರ್ಡ್ ಇಂಕ್ಲಿಕ್ ಅವು ಸಟ್ಟೆ ತಿಕ್ಕೊಂಡು ಆಕ್ಚುಲಿ ಪೂರ ಸಟ್ಟೆ ಇಪ್ಪುಡು ಅವಿಡಿ ಸಟ್ಟೆ ತಿಕ್ಕೊಂಡದೆ ಉಂಡೆ ಸೆಟ್ ತಿತ್ತಲ್ಲ ಆಗಿತ್ತು ಅಲೆ ಇಜ್ಜಿ ಜಾಲೆ ಇಲ್ಲಡುಂಡು ಇಜ್ಜ ಅಲೆ ಜಾಲೆತ ಬೋರ್ಡ್ ಅವಂತೆ ಯೂಸ್ಡ್ ಅಂತ ಬಾರಿ ಪೊರ್ಲಿ ಹಾ ಯೂಸ್ಡ್ ಇತ್ತು ಇಲ್ಲಡಿತ್ತು ಆಗಿತ್ತು ಯೂಸ್ ಕಪ್ಪಾದಿ ಕಪ್ಪಾದಿ ಅವನ್ ಉಂಡ ಕಡೆ ಬೇಕಲ್ಲ ಅದೇ ನಮ್ಗೆ ಎಲ್ಲ ಅಲೆ ಮಾಡಿ ಕುಡಿಲಿಕ್ಕೆ ಅಲೆ ದುಮ್ಮಾಡ ಅವು ಆ ಸೈಜ್ ಬರುತ್ತೆ ನಡ್ರಿ ಈತ ಪೂರ ಮಾಡರ್ನ್ ಅದ ಎಲ್ಲಿಯ ಬರ್ಬಿ ಏವಾ ಮಸ್ತ್ ಪಾಡ್ ಹೆಂಗನ ಇಲ್ಲ ಈದ್ ಮಾಲ್ ಉಂಟು ತುಂಬುದು ಮಾಲ್ ಇರ್ನ ಇಲ್ಲಡು ಒಂದು ಮಲ್ಲ ಉಂಡೆ ಮತ್ತು ಅವು ಈದ್ ಮಾಲ್ ಮಾಡಿ ಈದ್ ಮಾಲ್ ಉಂಟು ಅದು ಅಮ್ಮನ ಓದಿತೀನಿ ನಿಗನ ಕೈಗೆ ತಕ್ಕ ಓಡದು ಇದು ಹುಂದಿ ಯಾವ್ದಾನೆ ಹನ್ನೊಂದವು ಓಕೆ ಅವು ಐಡಿಯಾ ನೋಡ ನೆಂಚಂದ್ರೆ ಪಜೆ ಒಂಜಿ ಪಜೆ ತಿಕ್ಕ ಅತ್ತವ ನೀಗ ನೆಲಟ್ಟು ಡಿಸ್ಪ್ಲೇ ಮಾಡ್ಬಿಟ್ಟಿಂದ ಪಜೆ ನೆಲಟ್ಟು ಡಿಸ್ಪ್ಲೇ ಮಾಡ್ಬಿಟ್ಟಿಂದ ಕುಲ್ಲೇರೇಗೆ ಒಂಜಿ ಗೀತ ಒಂಜಿ ಅದ ಬಾಡ ದಿಕ್ಕೆಲ್ದಲ್ಲ ಮಲ್ಪರಿ ಇತ್ತನೆ ಗುಳು ಮುಲ್ಪ ಬಜೆಟ್ ಮಲ್ಪೊಲ್ಲತೆ ಹೌದಾದೆ ಜಾಸ್ತಿ ಪ್ರೈಸ್ ಉಂಡೆ ಏತಿ ಈಗ ಓ 650 ಪಂಡ ಹ್ಯಾಂಡ್ ಮೇಡದೆ ಒಂದು ಬಿಸಲೆ ಬರ್ದಿವ್ರಿ ಕೈಪುರ ದೀಪದ ಮೀನ ಮಿಸಲ ದೇವರಿಗೆ ನುಪ್ಪುದ ಗಂಜಿದ ಕರ ಪಕೊಂಜಿ ಸುಕ್ಕ ದಿನಪ್ಪುನದೆ ಹಾ ಯೂಸ್ ಆಪ್ ಹಂಗೆ ತಗನೆ ರೆಡಿ ಆವ್ಜಾ ರೆಡಿ ಅವ ಉರೆ ಕುಂದಿರಿಗೆ ಡೆಕೋರೇಷನ್ ಮಲ್ಪರೆ ಬೋಡ ಈಜಿರಿ ಗೋಶಂ ಮುಚ್ಚು ಅವನೊಂದು ರೆಡಿ ರೆಡಿ ಒಂದು ಮೈಸೂರಿ ಬೋಡು ಮೈಸೂಡಿ ಹತ್ತತಿ ಬಲೆಗೆ ಪುನತಿ ಹತ್ತೆ ದೇವರ ಕೊಂಡ ಹೇಳ್ಪುನ ಬರು ಎಂಗುಳು ಇತ್ತನೆ ಬಿಲ್ಲಿಂಗ್ ಮಲ್ಪು ಕತೆ ಒಂದೇ ಬಿಲ್ಲಿಂಗ್ ಮಂದ್ ಬೈ ಕುಡ ಬೋಡ ಬರ್ಕ ಅವ ಅಲ್ಲಿ ಅಲ್ಲಿ ಇರ್ಲ ಅತ್ತೆ ಒಂದು ಆಲೆತ ಒಂದು ನೀತ್ ಮಲ್ಲನೇನಾ ಅದು ಮಲ್ಲೊಂಡ ನೆಂಚಿದೆ ಕೈ ಗಿಂಜಪ್ಪುನದೆ ಇದೇ ಬೇಕಲ್ವಾ ಎಷ್ಟು ಬೇಕು ಗಂಜಿ ಬಡಿಸ್ಬೋದು ಮೀನು ಸಾರು ಬಡಿಸ್ಬೋದು ಮತ್ತೆ ಯಾವ್ದು ಪಲ್ಯ ಬಡಿಸ್ಬೋದು ಸುಕ್ಕ ಬಡಿಸ್ಬೋದು ಕೋಳಿ ಬಡಿಸ್ಬೋದು ನೀವು ತಿನ್ನೋದು ಏನಿದ್ರು ಬಡಿಸ್ಬೋದು ಓಕೆ ಎಲ್ಲ ಪ್ಯಾಕ್ ಮಾಡಿ ನೋಡಿ ಇದು ಒಂದು 20 ವರ್ಷ ಹಿಂದಿನ ತನಕ ಇಲ್ಲಿ ಉಡುಪಿಯಲ್ಲಿ ಜಾಸ್ತಿ ಇದು ಯೂಸ್ ಇತ್ತು ಮನೆಯಲ್ಲೆಲ್ಲ ಹೌದಾ ಹೌದು ಇವಾಗ ಸ್ವಲ್ಪ ಮಾಡರ್ನ್ ಟಚ್ ಬಂದಿದೆ ಅಲಕ್ಷೆ ಇಲ್ಲ ನಾವೆಲ್ಲ ಇದು ಯೂಸ್ ಮಾಡ್ತಿದ್ದೆವು ಹೌದಾ ಹಾ ಎಲ್ಲ ಮನೆಯಲ್ಲಿ ಈಗಲೂ ಯೂಸ್ ಮಾಡ್ತಾರೆ ಒಂದು ಹೂ ಮಾರ ಮೇರೆ ಅಣ್ಣ ಒಂದು ಹೂ ಮಾರ ಅದೇ ಕಂಕುಳದಿಕ್ಕೆ ಬರಲ್ಲ ಅತ್ತೆ ಒಂದು ಒಯ್ಕಬಾರ್ದು ಅಲೆ ಮಲ್ಪುನು ಅತ್ತೆ ಕೋಟೆಯಲ್ಲಿ ಉಂಟು ಬಟ್ ಪಾಟ್ ಅದೇನು ಗೊತ್ತು ನೀವು ಕೃಷ್ಣನ ಸ್ಟೋರಿ ನೋಡಿದ್ಯಾ ನೋಡಿದ್ದೀರಾ ಸಾರಿ ನೋಡಿದ್ದೀರಾ ನೋಡಿದ್ದೀರಿ ಅದರಲ್ಲಿ ಬರ್ತಾ ಗೊತ್ತುಂಟ ಯಾರು ಕೃಷ್ಣನ ತಾಯಿ ರಾಧೆ ಯಶೋದ ಸಾರಿ ಯಶೋದೆ ರಾಧೆಗೆ ಯಶೋದೆ ಯಶೋದ ಯಶೋದ ಅವರು ಏನ್ ಮಾಡ್ತಾರೆ ಹಾ ये तेरा कन्हैया ನೀವು ಮಜ್ಜಿಗೆ ಮಾಡ್ಲಿಕ್ಕೆ ಕಲಿಬೇಕಿನ ದಾರ ಹಾಕಿ ಕೊಡ್ಬೇಕು ಇವ್ರಿಗೆ ಹೇಳಿದ್ರೆ ಹಾ ಇವಾಗ ರಪ ಪ್ಯಾಕ್ ಮಾಡಿ ಗೈಸ್ ಆ್ಯಕ್ಚುಲಿ ಎಂತ ಗೊತ್ತುಂಟ ನಮಗೆ ಆ್ಯಕ್ಚುಲಿ ಎಲ್ಲ ನಮಗೆ ಇಲ್ಲಿ ಸಿಕ್ಕಲಿಲ್ಲ ಸ್ವಲ್ಪ ನಮಗೆ ನಾವು ಒಂದು ಕೆಲಸ ಮಾಡ್ತೀವಿ ಅದೇ ಬೇಡ ನಮಗೆ ಎಲ್ಲ ಆ್ಯಕ್ಚುಲಿ ಐಟಮ್ ಸಿಕ್ಕಲಿಲ್ಲ ಸೊ ಒಂದು ಬೇರೆ ಸ್ಟೋರಿಗೆ ನಾವು ಇವಾಗ ಹೋಗ್ತೀವಿ ಎಂತೆಂತ ಮತ್ತೆ ನಮಗೆ ಒಂದು ಬೇಕಿತ್ತು ಕಡೆಯವನ ಕಲಬುರಗಿ ಜಾತಿ ಬುಲ್ಪ ಹಾಯ್ 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 ನಮ್ಗೆ ಎಷ್ಟು ಆಯ್ತು ಗೊತ್ತುಂಟ ಎಲ್ಲ ನಾನು ಮನೆಯಲ್ಲಿ ಹೋಗಿ ಹೇಳ್ತೀನಿ ಬೋಡೆ ಅಪ್ಪದ ಅಡ್ಡೆ ಮಾಡ್ಲಿಕ್ಕೆ ಅಂದೆ ಇರ್ನ ಮಾಮಿಯೇ ಕಂಡನೆನಪ್ಪೆ ಹಾ ಹಾ ಅಪ್ಪಲ್ ಪೆರಿಜಿ
ಅಂದೆ ಹಾ ದೋಸೆ ಒಂಜಿ ಬೋಡ ಮೆತ್ತೆ ದೋಸೆ ಮಲ್ಪುಜಾರ ಮಲ್ಪುವ ಅಂಚನೆ ಅಪ್ಪ ಮಲ್ಪ ಬಗ್ಗೆ ದೋಸೆ ಬೋಡ ಒಂದು ಗುಂಡಿ ಮೈಪ್ ನಾವು ಲೇವಲ್ ಮೈಪ್ ನಾತಿ ಮಗದಾಲಚ್ಚಿ ಮತ್ತೆ ಮಾತ್ರ ಒಂದು ಪುರ ಪಾಡ್ದಿವರ ಉಂಡು ನಮ್ಮ ತೆಲಿ ಪುರ ಪಾಡ್ದಿವರ கொஞ்ச நைட் தெளி இது தெளி பக்கம் நீர் பாடுவாரு ತೆಲೆ ಪಾಡ್ರಿ ಒಂದು ಕಾಲಿಸೆ ಎಣ್ಣೆ ಪಾಡ್ದು ಬರಸನ್ ಅಂದೆ ಫಸ್ಟ್ ದಿಕೆರೆಜಿ ಹಾ ಮಿತ್ತದ ಪೂರ ಎಣ್ಣೆ ಪಾಡು ಬಕ ನೆತ್ತ ಮಿತ್ತ ಅಂತ ಎಣ್ಣೆ ಉಂತಾಡು ಹಾ ಉಂತಾದ ಒಂಜಿ 10 ನಿಮಿಷ ಬಚ್ಚ ಮಾಡ್ಕೊಂಡು ತಿಂತೀನಿ ಹಾ ಫುಲ್ ಎಣ್ಣೆ ಪಾಡಿಯರತ್ತ ಹಾ ರಕ್ಷಿತಾ ಆಂಡತ ಬೆಚ್ಚುಪ್ಪನು ಎಣ್ಣೆ ಮುಂದೆ ಎಳ್ಳೆಣ್ಣೆ ಗೊತ್ತುಂಟು ಪ್ಯೂರ್ ಎಡಮದೆಣ್ಣೆ ಎಡಮದೆಣ್ಣೆ ಎವಲಪ್ಪನ ಮಾಡ್ತಾರತ ಆಫ್ ಮಾಡ್ಪನು ಕೂಡ ಇಂಚ ತಿರ್ತಿಪಿನ್ ಬೊಕವಂತೆ ಬಯ್ಯದಾನ ಬಯ್ಯರ್ದಾನೆ ಒಂತ ಬಿಚ್ಚಾಪನ ಅದಾಗ ಒಂತ ಒಂದು ಹಾಪನು ಕುಡಂಜೆ ನೋಡ್ಬೋದು ಎರಡು ದಿನ ಮಲ್ಪರು ಕರೆಕ್ಟ್ ಪಂಡ ಪ್ರೊಸೆಸ್ ಏನೇ ಗೊತ್ತಿಲ್ಲ ಅವು ನೆಕ್ಸ್ಟ್ ಇಯರ್ ದೋಸೆ ಸ್ವಲ್ಪ ನೆಡ್ಡೆ ಲಕ್ ಕೊಡುತ್ತೆ ಈಗ ಪ್ರೊಸೆಸ್ ಅವು ಸಟ್ಟ ಹೊಡಿಂದ ಈಗ ಎಳ್ಳೆಣ್ಣೆ ಎಂಕುಲು ಒಂದೇಟೇ ಯೂಸ್ ಮಾಡ್ಬೇಕು ಎಂಕು ನಾನ್ ಸ್ಟಿಕ್ ಯೂಸ್ ಮಾಡ್ಬಾರ ಬರ್ಬೇಕು ಜಿಂಕ್ ಅಂದೆ ಅಣ್ಣ ಮೇಡಮ್ ಮುಂದೆ ಈ ತರ ಉಪ್ಪು ಈ ತರ ನೈಸ್ ಅವು ನೈಸ್ ಒಗರ್ನೆ ಕೊರ್ರೆಗ್ ಮಣ್ಣದ ಇಜ್ಜತೆ ತುಂಬಾ ನೈಸ್ ಬೆಸ್ಟ್ ಮನ್ನಡು ಒಂದು ಮಾಡಿ ದೈವ ಒಂದು ಪುಗೆ ಧೂಪ ಧೂಪ ಅತ್ತೆ ನಮಗ ಅಪ್ಪ ಮಲ್ಪರೆ ಒಂದು ಒಂಜಿ ಅವೇ ಅಪ್ಪ ಮಲ್ಪರಿ ಒಂದೇ ಏತರ ಹಾಪುಂಡು ಅವು ಇದೆಲ್ಲ ಅಪ್ಪ ಮಾಡ್ಲಿಕ್ಕೆ ಇದೆ ಅಪ್ಪ ಹೇಗ ಮಾಡುದಂತ ಎಲ್ಲ ರೆಸಿಪಿ ನಾನು ನಿಮ್ಗೆ ಹೇಳ್ತೀನಿ ಅಯ್ಯೋ ಎನ್ನ ತೊಂಡೆ ಆತು ದೂರ ಪೋಂದುಂಡು ಮಾತುಗಳು ಕೇನಂದ್ರೆ ಸ್ಪೂನ್ ಪೌಡರ್ ಉಪ್ಪು ಉಪ್ಪಾಡ್ದ ಇದೆ ಇದೆ ಸಾಕು ಈಗ ದರ್ಪಾರ ಹೂವಲ್ಲ ಇದೆಲ್ಲ ಪಿರೋಡ್ full ನನ್ನ ಕೈಯೇ ಹೋಗುತ್ತೆ ಆಯ್ತಾ ಪಿರೋಡ್ ಅವಶ್ಯಕತೆನೇ ಇಲ್ಲ. ಓ ಅಪ್ಪ ಪಿರೌಡ್ಗೆ ಪುನೆ ಇದೆ ನೋಡಿ ಅಪ್ಪ ಹಿಂದೆಂದ ತಗೊಳ್ಳುದು ಹೀಗೆ ದೋಸೆ ಹೀಗೆಂದ ಅಮ್ಮ ಎದ್ರಲ್ಲಿ ದೋಸೆ ಇಂಚ ಇದ್ರಲ್ಲಿ ಅಪ್ಪ ತೆಗಿಯುದು ಇದ್ರಲ್ಲಿ ಅಮ್ಮ ತೆಗಿಯುದು ಹೌದು ಅಪ್ಪ ಮತ್ತೆ ಅಮ್ಮ ಎಲ್ಲಿ ಎಂಟು ಕರಂಡೆ ಮೊಳಗೆ ಜೋಕ್ ಅರ್ಥ ಪುಜಿ ಬಲೆ ಪಾಪ ಒಂದು ಬೊಕ್ಕ ಎಷ್ಟು ವರ್ಷ ಬೋಡಂಡ ಹಾಳಾಪುಜಿ ಬೊಚ್ಚಂದಿ ಎನ್ನ ಬಣ್ಣ ಎನ್ನ ಮಗಳಾಡು ಎನ್ನ ಪುಳ್ಳಿ ಆಡು ಎನ್ನ ಪುಳ್ಳಿನ ಪುಳ್ಳಿ ಮುಟ್ಟ ಜ್ಞಾನ ಮುಟ್ಟಲ್ಲ ನಡಪುಂಡತೆ ನಡಪುಂಡ ಯೂಸ್ ಮಾಡ್ತೀನಿ ಗ್ಯಾರಂಟಿ ನಡಸ್ತಾರೆ ತೆಲ್ಪಿತ್ತೆ ಒಂದಿರಗೆ ಅಂಕಲ್ 15 ವರ್ಷ ಯೂಸ್ ಮಾಡಿ ಇಲ್ಲ ಬಾಕ ನೀರು ದೋಸೆ ಊಟ ಪ್ಯಾಕ್ ಮಾಡ್ತಿದ್ದ ದೀರ್ ಅವರು 20-30 ವರ್ಷದಿಂದ ಇದೆ ಮನೆಯಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ನಮ್ಗೆ ಮಾಡಿ ನನ್ನ ಮಗಳು ಆಗ್ಲಿ ನನ್ನ ಅವಳ ಪುಲ್ಲೆ ಆಡ್ಲಿ ಫುಲ್ಲು ಯೂಸ್ ಫುಲ್ಲು ನಾನು ಫ್ಯಾಮಿಲಿ ಪ್ಯಾಕೆ ತಗೊಳ್ತಾ ಇದ್ದೀನಿ ಇವಾಗನೇ ನಾನು ಪುಲ್ಲೆ ಆಡ್ಲ ಅಂತ ಹೇಳ್ತಾರೆ ಅಜ್ಜಿ ಪಿಜ್ಜಿ ಪುಲ್ಲಿ ತಲ್ಲಿ ಎಲ್ಲರೂ ಯೂಸ್ ಮಾಡ್ಬೋದು ಪಂಡದ ಆಲ ಸೊ ನನ್ನನ್ನೇ ಒಂದು ಟೈಮ್ ಇನ್ವೆಸ್ಟ್ಮೆಂಟ್ ಮತ್ತೆ ಎಲ್ಲರೂ ಯೂಸ್ ಮಾಡ್ಬೋದು ಪಾಡ್ಲೆ ಇದಕ್ಕೆಲ್ಲ ಫುಲ್ ನೆತ್ತ ಬೆನಿಫಿಟ್ ದಾದೆ ಪನ್ನಗ ನಾರ್ಮಲ್ ಬೊಕ್ಕ ನೆಟ್ ದಾದೆ ಡಿಫರೆನ್ಸ್ ನಾರ್ಮಲ್ ನೆಕ್ಕ ಬಂದ್ರೆ ಒಂದು ಹೆಲ್ತ್ ಬೆಸ್ಟ್ ಓ ಹೆಲ್ತ್ ಗೆ ಬೆಸ್ಟ್ ಮತ್ತೆ ಇದೆ ಎಷ್ಟು ಶಾರ್ಪ್ ಉಂಟಂದ್ರೆ ತರಕಾರಿ ಕೂಡ ಕಟ್ ಆಗುತ್ತೆ ಇದರಲ್ಲಿ 3 in 1 ತರಕಾರಿ ಕಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಇನ್ನದ್ರಲ್ಲಿ ಮನೆಯಲ್ಲಿ ಎಂತೋ ಮೆಟೀರಿಯಲ್ ಅವೇನೆ ಬಿಸಾತಿ ಬೀಡ ಒಂದು ಅದನ್ನ ಕರ್ಬೋದು ನಮ್ಮ ಎಂತೋ ಇಲ್ಲದ ಬಿಸಾತಿಲ್ಲ ಪರ್ತೆಜ್ಜಿ ನಮ್ಮ ಏಪೇಪಾವು ಬಟಾಟೆ ಉಂದು ಮಲ್ಪದೆ ಬಟಾಟೆ ಚೂಳಿಗೆ ಐಟ್ಲ 3 ಏಪೇಪ ತಿಗಿಜಿಡದಾಲ ಯೂಸ್ ಮಾಡಿದ್ರೆ ಬರ್ತೆ ಹಾಕೊಂಡು ಅಂದೆ ಬೊಕ್ಕೆಲ್ಲ ಟೇಸ್ಟ್ ಹೋಯ್ತಾ ಬರ್ತದೆ ಅಂದ್ ఒక ಕಡೆ ಉನ್ನ ಕಲ್ಲಲ ಮಿಕ್ಸರ್ ದ ಟೇಸ್ಟ್ ಬೇತೆ ಟೇಸ್ಟ್ ಬಂದು ಮಿಕ್ಸಿ ಬೆಚ್ಚ ಹಾಕೊಂಡ್ರೆ ಒಂದರ ಬೆಚ್ಚ ಹಾಕೊಂಡು ಮಸಾಲೆ ಕಡೆ ಉನ್ನ ಕಲ್ಲು ಬೆಚ್ಚ ಹಾಕುಜಿ ಬೆಚ್ಚಾಪು ಜತೆ ಕಡದ ಆಯ್ತು ಒಂದು ಕಲ್ಲದ ಟೇಸ್ಟ್ ಬೇರೆ ಹೌದು ಹೌದು ಬಿಗ್ ಬಾಸ್ ಅಲ್ಲಿ ಕನ್ನಡ ಒಳ್ಳೆ ಮಾತಾಡ್ತಿದ್ವು ನಮ್ಮ ರಕ್ಷಿತ ಹೌದು ಆಗ್ತಿದ್ದು ಆದ್ರೆ ಗೊತ್ತಾಗ್ತಿರ್ಲಿಲ್ಲ ಇದು ತುಳುವಿನವಳು ಅಂತೇಳಿ ಎಲ್ಲ ಸ್ವಲ್ಪ ಹಾಗೆ ಮಿಡ್ಲ ತಪ್ಪು ತೊಂದರೆ ಇಲ್ಲ ಓಕೆ ಹೌದು ಇವಾಗ ಇದೆ ಸ್ವಲ್ಪ ಪ್ಯಾಕಿಂಗ್ ಮಾಡಿ ಎಷ್ಟು ಆಯ್ತು 4050 ಆಯ್ತು ರಕ್ಷಿತಾ ವಾವ್ ಪರಿಮಳ ಎಲ್ಲ ಶೋಕುಂಡು ಇದೆ ಎಲ್ಲ ಫುಲ್ ಓಲ್ಡ್ ಸ್ಟೈಲ್ ಇದು ಓಲ್ಡ್ ಸ್ಟೈಲ್ ಅಲ್ವಾ ಮಾವಿನ ಹಣ್ಣ ನೋಡು ಬೇಕಾ ಬೇಡ ನೀವು ತಿನ್ನಿ ಒಂಚೂರು ಡ್ಯಾಮೇಜ್ ಆಗ್ತದೆ ತೂ ತಿನ್ಲೇ ಬಣ್ಣ ಪರವಾಗಿಲ್ಲ ಡ್ಯಾಮೇಜ್ ಆಗಿದ್ರೆ ಒಂದು ಕೊಡ್ತೀರಾ ಲಾಯ್ಕುಂಡು ಕುಕ್ಕು ಲಾಯ್ಕೆ ಒಂದು ಕಾಟು ಹೋಗತ್ತೆ ಕಾಟು ಕುಕ್ಕು ಬಾ ಒಂದು ಕಾಟು ಕುಕ್ಕು ಇದೆ ನನ್ನ ಈ ವರ್ಷದ 2026 ವರ್ಷದ ಫಸ್ಟ್ ಮಾವಿನ ಹಣ್ಣು ಅಂದಿಯೇ ಒಂದು ಸರಿ ಉಂಡತಿ ಇಂಚೆ ಸೈಡ್ ತಿಂಡಿ ಮಲ್ಲೆಜಿ ಸರಿ ಇಚ್ಚಿಡಲ್ಲ ಮಲ್ಲೆಜಿ ಕುಕ್ಕು ಇಷ್ಟ ಗೈಸ್ ಇದೆ ನನ್ನ ಈ ವರ್ಷದ ಫಸ್ಟ್ ಮಾವಿನ ಹಣ್ಣು ಅಯ್ಯ ತಿನ್ಪಿಂತಿಲೆ ರಕ್ಕಸೆರೆಕ್ಕ ಒಂದು ಎಂಚ ಗೊತ್ತುಂಡೆ ಒಂದು ಇಂಚ ಮಲ್ಪನ ಮಸ್ತ್ ಎಡ್ಡೆ ಪಂಡ ಇಂಚ ಜುಂಬುದು ತಿಂಡ್ರೆ ಒಂದು ನೋಡು ನುಡ್ತುದು ನೋಡು ಕಾಯಿ ಮುಂಚೆ ದಿಸನೆ ಮುಂಚೆ ಕಾಯಿ ಮುಂಚೆ ಏ ಮೆಲ್ಲ ಬೆಳ್ಳುಳ್ಳಿ ಪಾಡು ಕೆಲವು ಜನ ಬೆಳ್ಳುಳ್ಳಿ ಎಂಟು ಪಾಡು ಬೆಳ್ಳುಳ್ಳಿ
ಕಾಯಿ ಬೊಕ್ಕ ಮುಂಚಿ ಉಪ್ಪು ಹೀಗೆ ಬಾಡ್ಲಿ ಮುಂಚೆ ಅನ್ನೂತು ಉಂಪಿನಿ ಇಪ್ಪಡಿ ಪಡ್ತೊಂದು ಇಪ್ಪಡ ತಂದೆ ಉಂಡೆ ಉಂಟು ಒಂದು ಬಟ್ಟಲು ಉಂಡೆ ಬಂದ್ಬಿಡ್ತಲ್ಲ ಏನ ದೊಡ್ಡ ಅಂಚನೆ ಮಲ್ಪುನು ಅದಕ್ಕೆ ಕಜಿಬ್ದ ಅವಶ್ಯಕತೆ ಇಜ್ಜಿ ಕುಕ್ಕು ಇತ್ತಂಡ ಆರು ನುಪ್ಪು ದೊಡ್ಡ ಕುಕ್ಕೆ ಎಡೆ ಉಂಪಿ ಉಪ್ಪು ಬೊಕ್ಕ ಬೈಪಾಲ್ ಪಡ್ದಿನ ಬೊಕ್ಕು ಬಜೆಕಾಯಿ ಅವರ ಪಡು ಬೆಚ್ಚಕಾಯಿ ಬೆಂಡೆಕಾಯಿ ಒಂಜಿ ಬೈಪಾಲ್ ಒಂಜಿ ಬಜ್ಜಿ ಪಡು ನಾನು ಆಪುಂಡು ಒಂಜಿ ಬಜ್ಜಿ ಪಡ್ನ ಕೈ ಬೈಪಾಲ್ ಪಡ್ನ ಬಜ್ಜಿ ಪೇಜಕಾಯಿ ಗೊತ್ತು ಮಂಜೋಲ್ ಕಲರ್ ದತಿ ಗೊತ್ತು ನಿನ್ ಪೇಜಕಾಯಿ ಅವಂಡ್ ಮರ ಅವ ಎಂಕಲ್ ಅಂತ ಪುರ ಉಂಡು ಎಂಕಲ್ ಹೈಡೆ ಅಂತ ಇವ್ನ ಊರು ಬೆಳ್ಳೆ ಬಂದದ್ದು ಅಂದೆ ಈ ಎಂಕುಲ್ ವರಾನೆದಿಂದ ಗಿಡ್ ತಿಂತೀನದ ಈ ಜಾಮ ಸತ್ ಯಾವ ವರಾನೆ ತಿಂತೀನಿ ಈ ಸರ್ತಿ ತಿಂದಾಂಡ ಈ ಸತಿ ಹತ್ತು 2 ವರ್ಷ ಅದು 2 ವರ್ಷ ಇವ್ನ ಕುಕ್ಕು ಶೋಕಾಂಡು ಥ್ಯಾಂಕ್ ಯು ಬೊಟ್ಟ ಬಸಂಬಲ್ಲ ಬೇಡ ಅಲ್ಲ ಬೇಗ ತಗೊಂಡು ಇಲ್ಲ ಮೋ ಬಾಯಿಡು ಮನಸಿಡ ಮನಸಲ್ಲ ಬೋರ್ಡ್ ಬೋರ್ಡು ದೂರಗಾನೆ ಗೊತ್ತಾಪು ಬಕೆಟ್ ಬೇಡ ಇಂಜೆ ಶೋಕ ಏ ಅವಳೋಡೆ ದಕ್ಕುನ್ ಬಿದೈ ಪಾಡು ಜೈ ಬಿದೈ ಪಾಡು ಜೈ ಡಸ್ಟ್ಬಿನ್ ನೋಡಿ ಈಗಲೇ ಎಂಗುಳು ಬತ್ತಿ ಬಂಗಾಂಡ ಇಜ್ಜಪ್ಪ ಮಂಗಂಜಿ ಒಂದು ಟೈಮ್ ಪಾಸ್ ಆಗಲ್ಲ ಕಾಣುತ್ತೆ ಕೈ ಅದು ಒಂದು ಕುಡಿದು ಬತ್ತ ಮತ್ತೆ ದಕ್ಕೆ ನೋಡು ಏ ದೂಂಜೋಗ ಆಕ್ಚುಲಿ ಇದೆ ನನ್ನ ಈ ವರ್ಷದ 2ನೇ ಮಾವಿನ ಹಣ್ಣು ಇತ್ತೆ ಪೂರ ಬನ್ಬನ ಅನ್ನೋದು ವಾವ್ ಅವ ಆದ ಇಂಟ್ರೆಸ್ಟಿಗೆ ತಂದು ಬಿಡಿ ಒಂದು ಚೂಳೆಲ್ಲ ತಿಂದ ಇದ್ದೇನೆ ಕೈಪದಾಲಿ ಇಜ್ಜಿ ಚೂಲೆಲ್ಲ ತಿನ್ನೋದು ಅಟ್ಲೆ ಕೆಲವು ಪುಳಿ ಬಣ್ಣ ಪುಳಿ ನಾಳೆ ಬನ್ನೀರು ಬಿಗ್ ಬಾಸ್ ತೂರ ಕೊಲೊಂಡ ಇಲ್ಲದ ಪಿರಿಯಡ್ ಏರ್ ಬತ್ತೆ ನನ್ನ ಮುಖಲ ಗೊತ್ತಿದ್ದೀಯ ಏನ್ ಬರ್ತಾನೆ ಎಂಟ್ರೆಂಡಲ್ಲಿ ಗೊತ್ತಾಗ್ತದೆ ಆ ರಾತು ಮಲ್ಲು ಫ್ಯಾನ್ ಬಿಗ್ ಬಾಸ್ ಅಷ್ಟು ದೊಡ್ಡ ಫ್ಯಾನ್ ಅವ್ರು ಹೇಳ್ತಾ ಇದ್ದೆ ಕನ್ನಡದಲ್ಲಿ ಹೇಳ್ತೀರಾ ಮನೆಯಲ್ಲಿ ಬಿಗ್ ಬಾಸ್ ನೋಡ್ತಾ ಇರುವಾಗ ನಾ ಮನೆಗೆ ಬಂದ್ರೆ ಇವರಿಗೆ ಗೊತ್ತೇ ಇಲ್ಲ ಟಿವಿ ನೋಡ್ತಾ ಇದ್ದೆ ನೋಡುದು ನಮ್ಮ ಏಜ್ ಆದ ಅತ್ತೆ ಸಹ ಇದ್ದಾರಲ್ಲ ಅವರೊಳದು ಯಾರು ವಿನ್ ಆಗ್ತದೆ ತೊಂದ್ರೆ ಇಲ್ಲ ರಕ್ಷಿತಾ ನಂಗೆ ಫಸ್ಟ್ ಬರ್ಬೇಕು ಹೌದಾ ನಾನು ಫಸ್ಟೇ ಬಂದಿದ್ದೀನಲ್ವಾ ಅದೇ ಸೆಕೆಂಡ್ ಅಲ್ಲ ನಾನು ಫಸ್ಟೇ ನಿಮ್ಮ ಮನಸ್ಸಲ್ಲಿ ಫಸ್ಟ್ ಬರ್ಲಿಲ್ವಾ ನಾನು ಬಂದಿದೆ ಹೌದು ಹೌದು ಅಷ್ಟೇ ಸಾಕಲ್ವಾ ಟ್ರಾಫಿ ಸಿಕ್ಲಿಲ್ಲ ಅಂದ್ರೆ ಪರವಾಗಿಲ್ಲ ನೀವೇ ನನ್ಗೆ ಒಂದೊಂದು ಟ್ರಾಫಿ ಕೊಟ್ಟಿದ್ದೀರಾ ಅಲ್ವಾ ಅದಂತೂ ಸಿಕ್ಲಿಲ್ಲ ನನ್ಗೆ ಬಟ್ ಇಲ್ಲಿ ನನ್ಗೆ ಒಂದೊಂದು ಮಾಡಿ ಕೋಟಿ ಟ್ರಾಫಿ ಸಿಕ್ಕಿದೆ ಹೌದು ಅದೇ ಬ್ಲೆಸ್ಸಿಂಗ್ ಅಲ್ಲ ಹಾ ಚಲೋ ಇಲ್ಲಿ ಕೂತ್ರೆ ಸಹ ನಮ್ಗೂ ಭಾರಿ ಖುಷಿ ನೆಕ್ಸ್ಟ್ ಟೈಮ್ ಬರ್ಬೇಕು ತಮ್ಮನ ಮಸ್ತ್ ಪಾಡಿ ನಿಖಿಲ್ ಬರ್ಬಿಡೋದು ಈಗ ಕೋರಿ ಮೀನ್ ತಿನ್ಪುಜಾರ ವೆಜ್ ನನ್ನ ಸ್ಪೆಷಲ್ ಮಲ್ಪೆ ಅದೇ ಕಡಪಿಕಲ್ಲಿ ನೀ ಕೊನವರ ಒಂದು ವೈಟ್ ಕೊನಪರ್ ನೀರ್ನ ಗಾಡಿಡಿ ಅಂದ್ ಬಾರೆ ಎಡ್ಡ ಗಾಡಿ ಕಡೆ ಉನ್ನ ಕಲ್ಲು ಬೋಡತಿ ಬೋಡಿ ನೆಟ್ಟ ಕೊನವರ ಆಪುಜೋ ಗೊಬ್ಬೆ ಅಲ್ಪ ಸಪರೇಟ್ ಡೆಲಿವರಿ ಹಾ ಗೈಸ್ ಆ್ಯಕ್ಚುಲಿ ಎಂತ ಗೊತ್ತುಂಟಾ ನಮ್ಮ ಅಡಿಗೆ ಮನೆಗೆ ನನಗೆ ಪಾತ್ರೆ ಎಲ್ಲ ಬೇಕಿತ್ತು ಓಕೆ ಸೊ ನಾನು ಆ್ಯಕ್ಚುಲಿ ನನಗೆ ಮಣ್ಣದ ಅಡಿಗೆ ಪಾತ್ರೆ ತುಂಬ ಇಷ್ಟ ಸೊ ನಾನು ಸ್ಟೋರ್ ವಿಸಿಟ್ ಮಾಡಿದ್ದೀನಿ ಇಲ್ಲಿ ತುಂಬ ಆ್ಯಕ್ಚುಲಿ ಇಲ್ಲಿ ಎಲ್ಲ ಮಣ್ಣಿನನೇ ವೆರೈಟಿ ಉಂಟು ಇಲ್ಲಿ ಫುಲ್ಲು ಓಕೆ ಸೊ ಇವಾಗ ನನಗೆ ಎಂತೆಂತ ಬೇಕು ನೋಡಿ ಇದೇ ಮಾಡಿಬಿಡ್ತೀನಿ ಏ ಮಿತ್ತು ತುಳಿ ಅವು ಬರ್ಚೆ ನಮಕ್ ಮೀನ್ ಬೇಕಾ ಮಣ್ಣಿದು ಮೀನು ಇರ್ನುತ್ತ ಎಲ್ಪ ಒಂಜಿ ಮಂಗದಿಕ ತುಳಸಿ ಕಟ್ಟೆ ನಮ್ಮ ಇಲ್ಲಡುಂಡಿ ದೇ ಹಾಯ್ ನಮಸ್ಕಾರ ಉಂದ್ ನಾನು ಬರ್ತೆ ಫಸ್ಟ್ ನಾನು ತೂವನ್ ಬರ್ಪೆ ಏ ಮುನಿ ಲೈಟ್ ಪಾಡಿಯ ಮೊಬೈಲ್ ಡೇ ನೀರು ಕಲ್ಪಲು ಲೋಟ ಅಂದು ಲೋಟ ಅವರು ಮಣ್ಣಿನ ಗ್ಲಾಸ್ ಒಂದೊಂದಿಗೆ ತಂದೆ ಗಾಡ್ ಒಂದು ದೇವರ ಸೈಡ್ ಹಾ ಗಣಪತಿದ ಬೋಡಿ ಗಣಪತಿ ವಿಧೀಶ್ವರ ಲೈಟಿಂಗ್ ಆಫ್ ಲೈಟ್ ಹ್ಯಾಂಗ್ ಹ್ಯಾಂಗಿಂಗ್ ಅದಿಲ್ಲ ಹ್ಯಾಂಗಿಂಗ್ ದಾದೆ ಮಲ್ತೊಂದುಲ್ಲಾರ ಪಾಡೊಂದುಲ್ಲಾರ ಹ್ಯಾಂಗಿಂಗ್ ನಮ್ಮ ಓಲ್ಡ್ ಲ್ಯಾಂಪ್ ಇಜ್ಜೆ ಅಂದು ಅವು ಒಂಜಿ ರೆಡ್ ಲ್ಯಾಂಪ್ ಮಿಡ್ ಲ್ಯಾಂಪ್ ಬಕ್ಕ ಇಂಚಿದ ಕ್ಲೇತ್ ಒಂಜಿ ನನಗೆ ತನಕ ಹಾ ಮಿಡ್ ಲ್ಯಾಂಪ್ ಉಂಟು ಹ್ಯಾಂಗಿಂಗ್ ಒಂಜಿ ಬಿಸಲ್ಲ ಬೋರ್ಡ್ ಇಂಚಿನ ಬೂತಾಯಿ ಬೈಗೆ ಮೀನಿತ್ತಲ್ಲ ಹೌದು ಅದ್ರದ್ದು ಒಂದು ಸ್ವಲ್ಪ ಈ ಗೆಂಡದಲ್ಲಿ ಮಾಡುವ ಇದುಂಟಲ್ಲ ಅದೆಲ್ಲ ಮಾಡ್ಲಿಕ್ಕೆ ಬರ್ತದೆ ಮೀನ್ ಸಾರಿಗೆಲ್ಲ ಒಳ್ಳೆ ಓಕೆ ಓಕೆ ಮೀನು ಕೋರಿಗೆಲ್ಲ ಅದಕ್ಕೆ ಯೂಸ್ ಮಾಡ್ತಾರೆ ಮಲ್ಲ ಸೈಜ್ ಎಲ್ಲಿ ಒಂದು ಸೈಡ್ ಡೆಕೋರೇಟೆಡ್
ಲೈನ್ಸ್ ಬಿಡ್ಪದು ಹೌದು. ಅದೇನದ ಇಲ್ಲಿ ಒಂದು ದೊಡ್ಡದು ಅದ್ರ ಮೇಲೆ ಸಣ್ಣದು ಇನ್ನೊಂದು ಸಣ್ಣದು, ಯಾಕೆ ಅದ್ರ ಮೇಲೆ ಸಾಂಪ್ರದಾಯಿಕ ಚಿತ್ರ ಮಾಡಿ ಇಡ್ಲಿಕ್ಕೆ ಶೋ ಅದನ್ನು ಆರ್ಟ್ ಮಾಡಿ ಇಡ್ಬೋದು. ಐಟೆ ವನ ಸ್ವಲ್ಪ ಪೂಜೆ ಏ ಪ್ಲೇಟ್ ಬೋಡಿಯೇ ಮಣ್ಣದ ಪ್ಲೇಟ್ ತಿಕ್ಕೊಂಡೆ ಸ್ಪೂನ್ ಪುರದಿವರ ಗಂಜಿ ತೆಲಿ ಪಾಡ್ದು ಕೊದಿ ಪಾಡ್ನೆ ಗ್ಲಾಸಸ್ ಪೂರ ಪುಡ್ದು ಬಾಕಿದ ಪೂರ ಬಾಜೆಲ್ಲ ಕರಂಚಾವರ ಅಂದೆ. ಹಾ ಎಂಟು ದಿಕ್ಕೆಲ್ಲ ದಪ್ಪ ಆಗ್ಬಿಡುತ್ತೆ. ಮೊಸರು ಈ ಮೊಸರು ಮಲ್ಪುನ ಗೆತ್ತೊಂಡರೆ ಬಾಜನೆ ಗೊತ್ತಿತ್ತು ನಿಂಗೆ ತುಯಿಲ ಕಾವನು. 150 ರೂಪಾಯಿಯಾ? ಇಷ್ಟು ಚಿಕ್ಕ ನೋಡಿ 150 ರೂಪಾಯಿ. ಅತ್ತೆ ಒಂದು ಪೂರ ಮಲ್ತು ದೀಪ ರತ್ತೆ ಪೋಪುಂಡ ಒಂದಿಗೆ ತುಂಗ ನಾವು ಸ್ಪೂನ್ ಉಂಡಿಯೇ ನಮಕ್ ಪಾಡ್ರೆ ಕೈ ಶಿ ಒಂಜಿ ಬೋಡಾವು ಎಂಕುಲು ಒಂಜಿ ಇಂಚನ ಒಂಜಿ ಚಮಚ ಗೆತೊನ್ಗ ಅಂದ್ 10 ರೂಪಾಯಿ ಅಂದ್ ತೂ ಅನಗೈತೆ 80 ರೂಪೀಸ್. ಎಂತ ನೋಡಿ, ಹೌದು ಇದೆ ಆಕ್ಚುಲಿ ಮಾಡುವ ಯಾರು ಹಾಗೆ ಜನ ಕೂಡ ಇಲ್ಲ, ತುಂಬಾ ರೇರ್, ಅದಕ್ಕೆ ಸ್ವಲ್ಪ ಕಾಸ್ಟ್ಲಿ ಬಟ್ ಹೆಲ್ತ್ಗೆ ತುಂಬಾ ಚಂದ. ಇದೆ ಆಕ್ಚುಲಿ ತುಂಬಾ ರೇರ್ ಅಲ್ವಾ, ಎಲ್ಲರೂ ಇದೆ ಮಾಡುದು ಎಲ್ಲ. ಹೌದು ಅಂದ್ ಕೇಳೆ ಫಸ್ಟ್ ಉಂದಿತ ಇಂಚ ಬಾಯಿ ಉಂಡತೆ ನೆಕ್ಕೊಂಡು ಬಾಯಿ ಪೂರ ರಡ್ ಬಾಯಿ ಬೋಡು ಅಂದ್ ಮಿಕ್ಸಿಂಗ್ ಮಲ್ಪರೆ ಕೈಕ್ ಹೌದಾ ಒಂದು ಬೊರ್ಚೋಡು ಉಂದ ಹೆಗ್ಗೆ ತೊನ್ನಿ ಹಾ ಬಿಸಲ ರಡ್ಡು ಕೊರ್ಲೆ. ಗೈಸ್ ನಾವು ಒಂದು ಮೀನ್ ತಗೊಳ್ದ್ರೆ ಅದು ಯಾವಾಗ ಹಾಳೆ ಆಗುದಿಲ್ಲ, ಯಾವಾಗ ಕೆಟ್ಟೋಗಲ್ಲ, ಎಷ್ಟು ವರ್ಷ ಆದ್ರೆ ಕೂಡ ಫ್ರಿಜ್ ಕೂಡ ಫ್ರೆಶ್ ಆಗಿ ಇಡ್ತಾರೆ. ನೋಡ್ತೀರಾ ಅದೇ ಯಾವ್ದು ಮೀನು ಸ್ವಲ್ಪ ಸ್ವಲ್ಪ ತಿನ್ಬೋದು ಇಡ್ಬೋದು. ನೋಡ್ತೀರಾ ಟೆಂಟಣ ನಾನು ಇದು ತಗೊಳ್ತೀನಿ, ನನಗೆ ತುಂಬಾ ಇಷ್ಟ, ನನಗೆ ಮೀನು ಅಂದ್ರೆ ತುಂಬಾ ಇಷ್ಟ ಅಲ್ವಾ, ಸೊ ನಾನು ಇದೇ ಮೀನದು ಕೂಡ ತಗೊಳ್ತೀನಿ. ಪಾಪ್ಲೆಟ್ ಅತ್ತಿಯೇ ಒಂದು ಬಂಗುಡೆ ಅತ್ತೆ ಬಾಲಕೃಷ್ಣ ಇಜ್ಜೆರೆ ಮಲ್ಲಕೃಷ್ಣ ಅರೆ ಸಾರಿ ಬಾಲ್ ಗಣಪತಿ ಇಜ್ಜೆ ಒಂದು ಬಾಲ್ ಗಣಪತಿ ಒಂದು ಬಾಲ್ ಗಣಪತಿಯೇ ಇಜ್ಜೆ ಅಂಚತ್ತು ಬಾಲ್ ಗಣಪತಿ ಬೇತೆ ಇರೆಗೆ ಅರ್ಥ ಅಂಡೆ ಅರೆಗೆ ಅರ್ಥ ಅಂಡು ಪೂನಂ ನಗುಲುಲ್ಲೆ ಇರತ್ತೆ ಒಂಜಿ 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 ಗಣಪತಿ ಬರ್ಬೋದು, ಒಂಜಿ ಮಲ್ಲ ಗಣಪತಿ ಒಂಜಿ ಕಿಂಜ ಪುಟ್ಟದ ಹಾ ಸೈಜ್ ಇರತ್ತೆ ಕಿಂಜ ಹಾ ಉಂದುಂಡತೆ ಅವು ಪುರ ಪೂಜಿ ಎಷ್ಟು ರೂಪಾಯಿ ಇದು? 400 ರೂಪಾಯಿ. ನಾವು ಒಂಜಿ ಕೆಲಸ ಮಲ್ಪುಗ ಈತ್ ಮಲ್ಲಾನೆ ಬಿಸಲೆಗೆ ತೊನ್ಗ ನೆಟ್ಟೊಂಜಿ 50 ಜನತ ಮೀನ್ ಸಾರು ಮಲ್ಪರ ಅದೇ ಒಂದು ನಾವು ತಗೊಳ್ಳೋಣ. ಅಲ್ಲಿ ಅದೇ ಉಂಟಲ್ವಾ ದೊಡ್ಡ ಬಿಸಲೆ, ಅದರಲ್ಲಿ ನಾವು 50 ಜನಕ್ಕೆ ಮೀನ್ ಊಟ ಮಾಡ್ಲಿಕ್ಕೆ ಆಗುತ್ತೆ. ಮೀನ್ ರಸ ಅದು ಬೆಳಿಗ್ಗೆ ಒಳಗಿಟ್ರೆ ಸಂಜೆ ಆಗ್ತದೆ. ದದೆ ಈರ್ಕೆನ್ಲೆತೆ ಮಣ್ಣಿಂದು ಕಡೆ ಇಪ್ಪಂದು ಸೇಮಾ ಗಂಜಿ ಮಾಡ್ಲಿಕ್ಕೆ ಗಂಜಿ ಜಂಜಿ ಮಾಡ್ಲಿಕ್ಕೆ ಸಾಕ್ತದೆ. ಈಗ ನಾವು ಗಂಜಿ ಮಾಡುವ ಗಂಜಿ ಮಾಡ್ಬೋದು, ಮತ್ತೆ ಸಿಟ್ಟು ಬಂದ್ರೆ ಹೊಡಿಬೋದು. ಅರ್ನೈತೆ ಬಿಲ್ಲು ಕೇಳ್ರೆ ಹೆಂಗ್ ಪೋಡಿಗೆ ಅವನು ಮಾರೆ ಅತ್ತು ಮಾರೆ ಅರ್ನ ಬಿಲ್ಲು ಕೇಂದ್ರೆ ಹೆಂಗಿತ್ತೆ ಪೋಡಿಗೆ ಅವನು ಹೆಂಗ್ ಚೂರು ನಿಧಾನ ಪನ್ಲೆ ಅವೇ ಹೆಂಗ್ ಜೋಡೆ ಪಾ ನೋಡ್ತಿ ಏತ್ ರೇಟ್ ಆಂಡ್ ಪಂದ್ ಒಂಚೂರು ನಿಧಾನ ಪನ್ಲೆ ಆಕ್ಷನ್ ಒಂದೊಂದು ನಂಬರ್ ಮಲ್ತು ಪನ್ಲೆ ಮೂಜಕ್ಷ ಯಾನಿರೆಗ್ ಲಾಸ್ಟ್ ಟೋಟಲ್ ಏತ್ ಆಪುಂಡು ಒಂದು ಆ್ಯಕ್ಚುಲಿ ಲಾಸ್ಟಲ್ಲಿ ಎಷ್ಟು ಆಗುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ. ಓಕೆ, ಇದೇ ಮಣ್ಣಲ್ಲಿ ಮಾಡುದಾ? ಇದೇ ಮಣ್ಣಲ್ಲಿ ಮಾಡೋದು. ಹೌದಾ ಚಂದ ಹೆಂಗೊಂಜಿ ಹೆಂಗ್ ಎಕ್ಸ್ಟ್ರಾ ಉಂಡು ಕಮ್ಮಿ ಮಲ್ಪರೆ ಬಂದರೆ ಡಿಸ್ಕೌಂಟ್ ಕೊಡ್ದು ಅಂದು
ಒಂಜಿ ಕಪ್ಪೇಪ ಮಲ್ಪುಗೆ ನಮ್ಮ ಪೂರ ಅವು ಒಂಜಿ ಏಪ ಮಲ್ತೇನೆ ಓಕೆ ಓಕೆ ಟೀಕ್ ಹಾ ಮಡಲು ಉಂಟಲ್ಪ ಪರ ಇಲ್ಲಾಡಿ ಬಿಜೆಪಿ ಮಡಲು ಬಿಜೆಪಿ ಹಾ ಉಂಡು ಹಾ ಮಣ್ಣಿನ ಹ್ಯಾಂಗಿಂಗ್ ಲೈಟ್ ಆಕ್ಚುಲಿ ಎಂತ ಗೊತ್ತುಂಟಾ, ನಾವು ಎಲ್ಲ ತಗೊಳ್ಳಿದೀವಿ. ಇವಾಗ ಮನೆಯಲ್ಲಿ ಹೋಗಿ ನಿಮ್ಗೆ ಸಪ್ರೇಟ್ ಅಲ್ಲಿ ನಾನು ಹೇಳ್ತೀನಿ ಎಂತೆಂತ ನಾನು ಪರ್ಚೇಸ್ ಮಾಡಿದ್ದೀನಿ ಅಂತ. ಓಕೆ ಬನ್ನಿ ಸಿಗಣ್ಣ, ಬನ್ನಿ. ಓಕೆ ಗೈಸ್, ಈ ವ್ಲಾಗ್ ನಾನು ಇಲ್ಲಿಯೇ ಸ್ಟಾಪ್ ಮಾಡ್ತಾ ಇದ್ದೀನಿ. ಓಕೆ, ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ನೆಕ್ಸ್ಟ್ ನಾನು ಮನೆಯಲ್ಲಿ ಹೋದ ನಂತರನೇ ನಿಮಗೆ ಸಿಗ್ತೀನಿ, ಎಲ್ಲ ಅನ್ಪ್ಯಾಕೇಜಿಂಗ್ ಮಾಡ್ತೀನಿ. ಓಕೆ ಹೌದು, ಇವಾಗ ಅದು ಎಲ್ಲ ಬಿಸಾಲೆ ಕಪ್ಪು ಮಾಡಬೇಕಲ್ವಾ? ಹೌದು, ಮಣ್ಣಿನ ಪಾತ್ರೆಗಳು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ಫುಲ್ ವಿಡಿಯೋ. ಐ ಲವ್ ಯು ಸೋ ಮಚ್. ಬಾಯ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್ ಬಾಯ್. ಆಕ್ಚುಲಿ ಎಂತ ಗೊತ್ತುಂಟ, ನಾವು ಇವಾಗ ಎಂತ ಮಾಡ್ತಾ ಇದ್ದೀರಂತ ಯೋಚನೆ ಮಾಡ್ತಾ ಇದ್ದೀರಾ ಹೇಳಿ? ಆಕ್ಚುಲಿ ಏನಂದ್ರೆ ಈಗ ಈ ಪಾಟ್ ಮೇಕಿಂಗ್ ಅಲ್ಲಿ ಸೊ ಈ ಕ್ಲೇ ಒಳಗಡೆ ಕೆಲವೊಂದು ಬೇರ್ಗಳಿರುತ್ತೆ. ಹೌದು, ಅಂದ್ರೆ ಕೆಲವು ಲೈಕ್ ಇಫ್ ಸಪೋಸ್ ಅದರಲ್ಲಿ ಟಾಕ್ಸಿಕ್ ಬೇರುಗಳು ಅಂದ್ರೆ ಹೌದು, ವಿಷ ಇದ್ದ ಬೇರುಗಳು ಇದ್ರೆ ಸೊ ನಾವು ಬರ್ನ್ ಮಾಡಿದಾಗ ಅದೆಲ್ಲ ಸುಟ್ಟು ಹೋಗ್ತದೆ ಅಂತ ಮುಂದೆ ಹಳೆಯ ಟೈಮಲ್ಲಿ ನಂಬಿಕೆ ಒಂದು ಹಾಗೇನೆ ಮಾಡ್ತಾ ಇದ್ರು. ನನ್ನ ಅಜ್ಜಿ ಕೂಡ ಹಾಗೇನೆ ಹೊಸ ಪಾತ್ರೆ ಎಲ್ಲ ತಕೊಂಡ್ ಬರ್ತಾರಲ್ವಾ, ಇದೆಲ್ಲ ತಕೊಂಡ್ ಬರ್ತಾರಲ್ವಾ, ತೂಕದ ನೆನಪಿನಿ ಬೆಂಕಿಯಲ್ಲಿ ಹಾಕ್ಬಿಡುದು. ಆಗ ನಂತರ ಇದೆ ಫ್ರೆಶ್ ಆಗುತ್ತೆ, ಗಟ್ಟಿ ಆಗುತ್ತೆ, ಕಪ್ಪಾಗುತ್ತೆ. ಓಕೆ, ಸೊ ನಾವು ಕೂಡ ಹಾಗೇನೆ ಮಾಡುದು. ಹೌದೌದು. ಸೊ ನಾವು ಆ್ಯಕ್ಚುಲಿ ನಿಮಗೆ ಗೊತ್ತುಂಟಲ್ವಾ, ನಾವು ಮಾರ್ಕೆಟಿಗೆ ಹೋಗಿ ನಮಗೆ ಮಣ್ಣಿನ ಬಿಸಾಲೆ ಎಲ್ಲ, ಮಣ್ಣಿನ ಪಾತ್ರೆ ಎಲ್ಲ ತಕೊಂಡು ಬಂದಿದ್ದೀವಿ. ನಮ್ಮ ಕಿಚನ್ಗೆ ನೆನಪಿನಿ ಅಡಿಗೆ ಮನೆಗೆ ತಕೊಂಡು ಬಂದಿದ್ದೀವಿ ಅಲ್ವಾ. ಇವಾಗ ಅದು ಎಲ್ಲ ನಮಗೆ ಸುಟ್ಟಾಕ್ಲಿಕ್ಕೆ ಉಂಟು, ಸುಡ್ಲಿಕ್ಕೆ ಉಂಟು. ಮಲ್ಲಕೋಲ್ ಕಣ್ಲೆ ಹೀಗೇನೆ ನಾವು ಬಿಸಿ ಮಾಡುದು. ಒಂದು ಐಡಿಯಾ ಅನ್ನು ಬಿಜಿಕರ ಆಯ್ತು ಒಲೆ ಪಾಡ್ಗ ಅವಳು ಕನಕ ಅಂತ ಮಾಡ್ಲಿ ಬ್ರೋ ವಿಕಸನ್ನ ಕನಕ ಮಾಡಿದೆ ಪಾಡಲು ಕನಕ ಮಾಡ ಕೊಟ್ಟು ಬಿಜಿಕರ ಮಾಡಿ ಬೊಕ್ಕ ಆಯ್ತಾ ಬೊನ್ನೆ ಪುಡತ ಬೊನ್ನೆನ್ ಪೂರ ಕಡೆಗೆ ಪುನಃ ಸೇತು ಆಲ್ಮೋಸ್ಟ್ ಪೊತ್ತಿನೇ ಅವು ಕಪ್ಪ ಆಂಡೆ. ಹಾ, ಅದೇ ನೋಡಿ ಹೇಗ ಒಂದು ಬ್ಲ್ಯಾಕ್ ಆಯ್ತು, ಅದೇ ಚೆನ್ನಾಗಿ ಆಯ್ತು. ಮಡಿಕೆ ತಂದೂರಿ ಅದೇ ಆಕ್ಚುಲಿ ಆಯ್ತು. ಇವಾಗ ಇದೆ ಎಲ್ಲ ಉಂಟು ಬಾಕಿ. ಕುಡೊಂಜಿ ಅಂಚೆ ನಾವು ಸೈಡ್ ಬೆತ್ತಲೆಗೆ ಅವು ಇಂಚೆ ಅಡ್ಡಬಾರ್ದು ಅವಲ್ಲ ಆಣ ಒಂಚೂರು ಮೆಲ್ಲವ ಒಂಜೊಂಜಿ ಬಾಜನೆಗೆ ಆತು ಪಿರಿ ಉಂಡು ಮಣ್ಣುದ ಮಜ್ಜಿ ಪೂರ ಎಪ್ಪಡೆ ಹೊಟ್ಟೆನಾ ಅಂಚ ಪನೋಡ್ಚಿ ಮಾರೆ ಹಾರ್ಟ್ ಅಟ್ಯಾಕ್ ಅವೇನು ಅವು ಎಡ್ಡೆಡ್ ಕಪ್ಪ ಅಂಡತೆ ಅದೇ ಎಲ್ಲ ಚೆನ್ನಾಗಿ ಬ್ಲ್ಯಾಕ್ ಆಗಿದೆ ನೋಡಿ. ಓಕೆ ಬಾಯ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.